ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಮಸ್ತ್ ಆಗಿದೆ. ಬೆಳಿಗ್ಗೆ ಏನೊಂದು ಪ್ರೋಮೋ ಬಿಟ್ಟಿದ್ರು, ಅದ್ರ ರಿಲೇಟೆಡ್ ಪ್ರೋಮೋ, ಅದು ಕಂಟಿನ್ಯೂ ಪ್ರೋಮೋ ಅಂತಾನೆ ಹೇಳ್ಬೋದು. ಇವಾಗ ಇಲ್ಲಿ ಫಸ್ಟ್ ಪ್ರೋಮೋ ಜನಕ್ಕೆ ನೋಡೋಣ, ಆ ನಂತರ ಇಲ್ಲಿ ಮಾತಾಡ್ತಾ ಹೋಗೋಣ. ಮ್ಯಾಮ್ ಹೇಳುವಾಗ ನೀವೇ ಹೇಳಿದ್ರು ಯಾವುದು ಆಕ್ಚುಲಿ ದೊಡ್ಡ ಚಿಕ್ಕ ಅಲ್ಲ ಅಂತ. ಸೊ ನೀವು ಪ್ರೊಫೆಷನಲ್ ಗೆ ಇದೇ ಮಾಡ್ಬಿಟ್ರೆ ನಾನು ಹೇಗೆ ನಿಮ್ಗೆ ನಂಬಲಿ? ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಚಿಕ್ಕ ಕೆಲಸ ಅಂದ ಗಿಲ್ಲಿಗೆ ದೊಡ್ಡ ಬಹುಮಾನ ಅಂತಂದ್ಬಿಟ್ಟು. ಅಂದ್ರೆ ಗಿಲ್ಲಿಯವರು ಈ ರೀತಿಯಾಗಿ ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಕ್ಯಾಪ್ಷನ್ ಅಲ್ಲೇ ಗೊತ್ತಾಗ್ತದೆ. ಫಸ್ಟ್ ಇಲ್ಲಿ ಒಂದು 2-3 ದಿವಸದಿಂದ ಇಲ್ಲಿ ರಕ್ಷಿತ್ ಅವರು ಯಾವಾಗ ಗಿಲ್ಲಿಯವ್ರಿಗೆ ಕಳಪೆ ಕೊಟ್ರೋ ಅವಾಗಿಂದ ಸ್ವಲ್ಪ ಚೇಂಜ್ ಆಗಿದ್ದಾರೆ ಅಂತ ಇಲ್ಲಿ ಅನಿಸ್ತಿದೆ. ಫಸ್ಟ್ ಇಲ್ಲಿ ಜಾನ್ವಿ ಅವರು ಗಿಲ್ಲಿಯವ್ರ ಹೆಸರನ್ನ ತಗೊಂತಾರೆ. ಅವ್ರು ಇಲ್ಲಿ ಮೊನ್ನೆ ಒಂದು ಮಾತು ಹೇಳಿದ್ರಂತೆ, ಅದನ್ನ ಇವಾಗ ಹೇಳ್ತಾ ಇದಾರೆ. ಮೊನ್ನೆ ಒಂದು ಮಾತು ಹೇಳಿದ್ನಪ್ಪ, ಅವನು ಆಂಕರಿಂಗ್ ಆಗ್ಬೇಕಂತೆ, ಇವರೆಲ್ಲರೂ ಸವಿರುಚಿ ಆಂಕರಿಂಗ್ ಮಾಡಲ್ವಂತೆ. ಅಂದ್ರೆ ಒಂದು ಪ್ರೋಗ್ರಾಮ್ ಇದೆಯಲ್ಲ, ಸವಿರುಚಿ ಅನ್ನೋ ಪ್ರೋಗ್ರಾಮ್ದು ಆಂಕರಿಂಗ್ ಮಾಡಲ್ವಂತೆ. ಸವಿರುಚಿ ಪ್ರೋಗ್ರಾಮ್ ಅನ್ನೋದು ಒಂದು ಚಿಕ್ಕ ಪ್ರೋಗ್ರಾಮ್ ಅಂತೆ, ಇವನ್ಗೆ ಸೀದಾ ಅನುಬಂಧ ಅವಾರ್ಡ್ದು ಆಂಕರಿಂಗ್ ಕೊಡ್ಬೇಕಂತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಇಲ್ಲಿ ಗಿಲ್ಲಿಯವರು ಸಿಕ್ಕಾಪಟ್ಟೆ ನಗಾಡ್ತಾ ಇದಾರೆ. ನಿಜವಾಗ್ಲೂ ಕೂಡ ಕೆಲವೊಂದು ಸಮಯದಲ್ಲಿ ಮಾತೆ ಮುತ್ತು ಮಾತೆ ಮೃತ್ಯು ಅಂತಾರಲ್ಲ, ಇಲ್ಲಿ ಅವರು ಏನ್ ಕಾಮಿಡಿಗೆ ಹೇಳಿದ್ರೋ ಅಥವಾ ಟ್ರಾಜಿಡಿ ಆಗ್ತಾ ಇದೆಯೋ ಅದೇ ಇಲ್ಲಿ ಸೀರಿಯಸ್ ಆಗಿದೆಯೋ ಗೊತ್ತಿಲ್ಲ. ಕಾಮಿಡಿಗೆ ಹೇಳಿದ್ರೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರು ಆ ವಿಚಾರಣ ಅಂತಂದ್ಬಿಟ್ಟು ಈಗ ಸ್ವಲ್ಪ ಅವರೊಂದು ಆಟಕ್ಕೆ ಕುತ್ತು ಬರ್ತಾ ಇದೆ ಅಂತ ಗೊತ್ತಾಗ್ತದೆ. ಇಲ್ಲಿ ಏನಕ್ಕೆ ಅಂತಂದ್ರೆ, ಈ ರೀತಿಯಾಗಿ ಒಂದು ವೇಳೆ ಅವರು ಹೇಳಿದ್ರೆ ಜಾನ್ವಿ ಅವ್ರ ಹತ್ರ ನಿಜವಾಗ್ಲೂ ಕೂಡ ಅದು ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು. ರಕ್ಷಿತ್ ಅವ್ರು ಕೂಡ ಅದನ್ನೇ ಇಲ್ಲಿ ಆ ಒಂದು ಪಾಯಿಂಟ್ ನ ಇಟ್ಕೊಂಡಿದ್ದಾರೆ. ಇನ್ನು ರಕ್ಷಿತ್ ಅವ್ರು ಕೂಡ ಇಲ್ಲಿ ಗಿಲ್ಲಿ ಅವರ ಹೆಸರ ತಗೊಂಡ್ರು, ಬೆಳಗ್ಗೆನೆ ಗೊತ್ತಾಗಿತ್ತು. ಆದ್ರೆ ಏನೊಂದು ರೀಸನ್ ಕೊಟ್ಟಿದ್ರು ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ಇವಾಗ ರೀಸನ್ ಕೂಡ ಗೊತ್ತಾಗಿದೆ. ಬಿಗ್ ಬಾಸ್ ಮನೆಗೆ ಬಂದಿದ್ದೇವೆ, ಅದೇ ಕೆಲಸ ಮಾಡಿ ಮಾಡಿ ಬಂದಿದ್ದೇವೆ. ಒಂದು ಯೂಟ್ಯೂಬ್ ಬಗ್ಗೆ ಅಶ್ವಿನಿ ಅವರು ಹೇಳುವಾಗ ನೀವೇ ಹೇಳಿದ್ರಿ ಯಾವುದು ಆಕ್ಚುಲಿ ದೊಡ್ಡದಲ್ಲ ಚಿಕ್ಕದಲ್ಲ ಅಂತ ಅಂದ್ಬಿಟ್ಟು. ಸೊ ಒಂದು ಪ್ರೊಫೆಷನ್ಗೆ ನೀವು ಅವಮಾನ ಮಾಡ್ತಾ ಇದೀರಲ್ವಾ, ನಾನ್ ನಿಮ್ನ ಹೇಗೆ ನಂಬಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಗಿಲ್ಲಿ ಅವ್ರು ಹೇಳಿರೋದು ನಿಜ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಅವರು ಕಾಮಿಡಿಯಾಗಿ ಹೇಳಿದ್ರ ಅಥವಾ ಟ್ರಾಜಿಡಿಯಾಗಿ ಹೇಳಿದ್ರ, ಈ ಒಂದು ವಿಚಾರ ತುಂಬಾನೇ ಸೂಕ್ಷ್ಮವಾದ ವಿಚಾರ ಅಂತ ಇಲ್ಲಿ ಹೇಳ್ಬೋದು. ಗಿಲ್ಲಿ ಅವರು ಸೀರಿಯಸ್ ಆಗಿಲ್ಲ, ಇಲ್ಲಿ ತಮಾಷೆಗೆ ತಗೊಂತಿದ್ದಾರೆ. ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಅವ್ರು ಏನಾದ್ರು ಹೇಳಿದ್ರೆ, ನಾನು ಹೇಳ್ತಿರೋದು ಒಂದು ಪಕ್ಷ ಹೇಳಿದ್ರೆ ಸೀರಿಯಸ್ ಆಗಿ ತುಂಬಾನೇ ದೊಡ್ಡ ತಪ್ಪು ಆಗುತ್ತೆ ಇಲ್ಲಿ. ಆದ್ರೆ ಇದನ್ನ ರಕ್ಷಿತ್ ಅವ್ರು ಕೇಳಿಸ್ಕೊಂಡಿದ್ರ, ಆ ಒಂದು ಜಾಗದಲ್ಲಿ ರಕ್ಷಿತ್ ಅವ್ರು ಇದ್ರ ಅಂತ ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. ನೋಡೋಣ ಗಿಲ್ಲಿಯವರು ಯಾವಾಗ ಈ ಒಂದು ಮಾತು ಹೇಳಿದ್ರು, ಮತ್ತೆ ಇಲ್ಲಿ ಜಾನ್ವಿ ಅವರು ಇದನ್ನ ಇವಾಗ ಯಾಕೆ ಇಲ್ಲಿ ತೆಗೆದ್ರು ಅಂತ ಅಂದ್ಬಿಟ್ಟು ಬೇಕು ಬೇಕು ಅಂತ ಹೇಳ್ತಾ ಇದಾರಾ, ಇಲ್ಲ ಅಂತಂದ್ರೆ ಗಿಲ್ಲಿಯವ್ರನ್ನ ಟ್ರಿಗರ್ ಮಾಡಬೇಕು, ಇಲ್ಲ ಅಂತ ನಾವು ಕುಗ್ಗಿಸ್ಬೇಕು ಅಂತ ಹೇಳ್ತಿದಾರ ಗೊತ್ತಿಲ್ಲ. ಒಟ್ನಲ್ಲಿ ಈ ಮಾತು ಹೇಳಿದ್ದಾರೆ. ಅಂದ್ರೆ ಆಂಕರಿಂಗ್ ಅಂತ ಬಂದಾಗ ಆಂಕರಿಂಗ್ ಮಾಡಬೇಕು, ಹೌದು. ಇದೊಂದು ಚಿಕ್ಕ ಪ್ರೋಗ್ರಾಮು ದೊಡ್ಡ ಪ್ರೋಗ್ರಾಮು ಅಂತ ಇಲ್ಲಿ ಮಾತಾಡಬಾರ್ದು. ಆದ್ರೆ ಇಲ್ಲಿ ಅಶ್ವಿನಿ ಅವರು ಮುಖಕ್ಕೆ ಮಸಿ ಬೆಳಿಬೇಕಾದ್ರೆ ಇಲ್ಲಿ ಚಾಲೆಂಜ್ ಹಾಕಿದ್ರು ರಕ್ಷಿತಾ ಅವರು, ಇಲ್ಲಿ ಯೂಟ್ಯೂಬ್ ಇಂದ ಬಂದಿದ್ದೀರಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಅವಾಗ ಇಲ್ಲಿ ಗಿಲ್ಲಿ ಅವರೇ ಹೇಳಿದ್ರು, ಯಾವುದು ದೊಡ್ಡದು ಚಿಕ್ಕದು ನನಗೆ ಇಲ್ಲಿ ಇಲ್ಲ, ನಾನು ಕೂಡ ಒಂದು ಯೂಟ್ಯೂಬ್ ಇಂದಾನೆ ಇಲ್ಲಿ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವ್ರ ಪರ ನಿಂತ್ಕೊಂಡು ಮಾತಾಡಿದ್ರು. ಆದ್ರೆ ಇಲ್ಲಿ ರಕ್ಷಿತಾ ಅವರು ಇಲ್ಲಿ ಗಿಲ್ಲಿ ಅವ್ರ ವಿರುದ್ಧ ಮಾತಾಡ್ತಾ ಇದಾರೆ. ಅದು ಅವರು ನಿಜವಾಗ್ಲೂ ಕೂಡ ಕೇಳಿಸ್ಕೊಳ್ಳೋದಿರಲ್ಲ ಗೊತ್ತಿಲ್ಲ, ಬಟ್ ಹೇಗ್ ನಂಬಲಿ ನಿಮ್ಮೇಲೆ ನಾನು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಂಬಿಕೆ ಅನ್ನೋ ಪದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಅರ್ಥನೇ ಇಲ್ಲ. ಆಕ್ಚುಲ್ ಆಗಿ ಇಲ್ಲಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗು ಯಾವುದಕ್ಕೂ ಕೂಡ ಇಲ್ಲಿ ಬೆಲೆ ಇಲ್ವೇ ಇಲ್ಲ. ಅವ್ರು ಬಂದಿರೋದು ಆಟ ಆಡೋಕ್ಕೋಸ್ಕರ. ಇಲ್ಲಿ ಯಾರನ್ನೂ ಕೂಡ ನಂಬೇಕಾಗಿರೋ ಅವಶ್ಯಕತೆ ಇಲ್ಲ. ಒಂದು ಗೇಮ್ ಅಂತ ಬಂದಾಗ ಓಕೆ, ಆ ಗೇಮಲ್ಲಿ ಆಡಬೇಕು, ಆ ಟೀಮ್ ಇಲ್ಲ ಅಂದ್ರೆ ಈ ಟೀಮ್, ಒಟ್ನ ಯಾವ್ದನ್ನ ಒಂದು ಟೀಮಲ್ಲಿ ಆಡ್ಲೇಬೇಕು. ರಕ್ಷಿತ್ ಅವರಂತೂ ಫುಲ್ ಇಲ್ಲಿ ರೇಸ್ ಆಗಿದ್ದಾರೆ ಅಂತ ಗೊತ್ತಾಗ್ತದೆ. ಒಟ್ನಲ್ಲಿ ಕೆಲವೊಬ್ಬರಿಗೆ ಏನ್ ಅನಿಸ್ತದೆ ಅಂತಂದ್ರೆ, ಇದು ನನ್ನ ಒಂದು ಒಪಿನಿಯನ್ ಅಲ್ಲ, ಫುಲ್ ವಿಡಿಯೋ ನೋಡಿ ಆನಂತರ ನಿಮ್ ಕಮೆಂಟ್ ನ ಇಲ್ಲಿ ತಿಳಿಸಿ. ಕಿಚ್ಚನ ಚಪ್ಪಾಳೆ ಸಿಕ್ಕಿದ ತಕ್ಷಣ ಈ ರೇಂಜ್ಗೆ ನೀನು ಚೇಂಜ್ ಆಗಿಬಿಟ್ಟಿದ್ಯಮ್ಮ ಅಂತ ಇಲ್ಲಿ ಕೆಲವೊಬ್ರು ರಕ್ಷಿತ್ ಅವ್ರಿಗೂ ಕೂಡ ಇಲ್ಲಿ ಬೈತಿದ್ದಾರೆ. ಯಾಕೆಂದ್ರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ತು, ಸ್ವಲ್ಪ ಇಲ್ಲಿ ಅವ್ರದ್ದೊಂದು ಆಟಿಟ್ಯೂಡ್ ಏನಿತ್ತು ಆ ಒಂದು ಆಟಿಟ್ಯೂಡ್ ಇಲ್ಲಿ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಒಪಿನಿಯನ್ ನ ಹಂಚ್ಕೊಂತಿದ್ದಾರೆ. ಇನ್ನೊಬ್ಬೊಬ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇದೊಂದು ಹೊಸ ಅಧ್ಯಾಯ ಆಗಿದೆ ಬಿಗ್ ಬಾಸ್ ಸೀಸನ್ 12 ಅಲ್ಲಿ. ಇವಾಗ ಗಿಲ್ಲಿ ಅವರು ರಕ್ಷಿತ್ ಅವ್ರದ್ದು ಒಂದು ಕಾಂಬಿನೇಷನ್ ಏನಿತ್ತು, ನನ್ನ ವಂಶದ ಕುಡಿ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು. ಆ ಒಂದು ವಂಶದ ಕುಡಿನೇ ಇವಾಗ ಅವ್ರಿಗೆ ಮುಳುವಾಗ್ತದೆ ಅಂತ ಕೂಡ ಇಲ್ಲಿ ಅವರೊಂದು ಒಪಿನಿಯನ್ ಹಂಚ್ಕೊಂತಿದ್ದಾರೆ. ಸದ್ಯ ಇಲ್ಲಿ ಗಿಲ್ಲಿ ಅವರು ಈ ಹಿಂದೆ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೆ, ಇಲ್ಲಿ ನನ್ನ ವಂಶದ ಕುಡಿ ಅಲ್ಲ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರನ್ನ ಇಲ್ಲಿ ಹೇಳಿದ್ರು. ಅದು ಬೇಜಾರಾಯ್ತೋ ಏನೋ ಗೊತ್ತಿಲ್ಲ, ಬಟ್ ಅದೇ ಗಿಲ್ಲಿ ಅವರು ಈ ರೀತಿ ಹೇಳಿರ್ತಾರ, ನೋಡೋಣ ಎಪಿಸೋಡ್ ಅಲ್ಲಿ ಯಾವ ರೀತಿ ಹೇಳಿದ್ರು ಅಂತ ಅಂದ್ಬಿಟ್ಟು. ಸ್ವಲ್ಪ ಗಿಲ್ಲಿಯವರು ಮಾಡ್ತಿರೋದು ಒಂದು ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಗೆಲುವಿನ ಹಾದಿ ಸುಗಮವಾಗಿ ಇಲ್ಲಿ ಇರಲ್ಲ. ನಮ್ಮ ಒಂದು ಮಾತು ಇಲ್ಲಿ ಅದು ನಾನಾ ಅರ್ಥಗಳನ್ನ ಇಲ್ಲಿ ಕೊಡ್ತಾ ಇರುತ್ತೆ. ನಿಜವಾಗ್ಲೂ ಕೂಡ ಜಾನ್ವಿ ಅವರು ಹೇಳ್ತಾ ಇರೋದು ನಿಜಾನ ಸುಳ್ಳ ಅಂತ ಇಲ್ಲಿ ನೋಡ್ಬೇಕಿದೆ. ಅದರಲ್ಲೂ ಕೂಡ ಇಲ್ಲಿ ರಕ್ಷಿತ್ ಅವರು ಇಲ್ಲಿ ಹೇಳ್ತಾ ಇದಾರೆ ಹೇಗೆ ನಂಬಬೇಕು ಅಂತಂದ್ಬಿಟ್ಟು. ಅವರೊಂದು ವ್ಯಕ್ತಿತ್ವ ಸರಿ ಇಲ್ಲ ಅಂತಂದ್ಬಿಟ್ಟು ಕಳಪೆ ಕೊಡ್ಬೇಕಾದ್ರೆ ಇಲ್ಲಿ ಹೇಳಿದ್ರು. ಆದ್ರೆ ಇವಾಗ ಇಲ್ಲಿ ಈ ರೀತಿಯಾಗಿ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಕೇಳಿಸ್ಕೊಂಡಿದ್ರ ಇಲ್ವಾ ಅಂತ ಕೂಡ ಇಲ್ಲಿ ನಾವು ನೋಡ್ಬೇಕಾಗತ್ತೆ. ಆ ನಂತರ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಜಡ್ಜ್ಮೆಂಟ್ ಕೊಡ್ಬೇಕಾಗತ್ತೆ.
ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ವೀಕ್ಷಕರೇ, ನಿಮ್ಗೆ ಏನ್ ಅನ್ಸುತ್ತೆ? ಗಿಲ್ಲಿಯವರು ಈ ರೀತಿಯಾಗಿ ಮಾತಾಡಿರ್ತಾರ, ಒಂದು ಪ್ರೋಗ್ರಾಮ್ ಚಿಕ್ಕದು ಒಂದು ಪ್ರೋಗ್ರಾಮ್ ದೊಡ್ಡದು ಅಂತ ಅಂದ್ಬಿಟ್ಟು ಈ ತರ ಮಾತಾಡಿರ್ತಾರ, ಇಲ್ಲಾಂದ್ರೆ ಕಾಮಿಡಿಯಾಗಿ ಮಾತಾಡಿರ್ತಾರ, ಇಲ್ಲಾಂದ್ರೆ ಹೀಯಾಳಿಸ್ಕೊಂಡು ಮಾತಾಡಿರ್ತಾರ ಅನ್ನೋದ್ರ ಬಗ್ಗೆ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಪ್ರೋಮೋ ನೋಡಿ ನಿಮ್ಗೆ ಅನ್ಸುತ್ತೆ. ಯಾಕಂದ್ರೆ ಕೆಲವೊಂದ್ಸತಿ ಪ್ರೋಮೋದಿಂದ ಏನು ಗೊತ್ತಾಗಲ್ಲ ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ. ಎಪಿಸೋಡ್ ನೋಡ್ಬೇಕು, ಆ ನಂತರನೇ ಇಲ್ಲಿ ಜಡ್ಜ್ಮೆಂಟ್ಗೆ ಬರಬೇಕು ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ರಕ್ಷಿತ್ ಅವರು ಹೇಳಿರೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ. ಇಲ್ಲಿ ಅಶ್ವಿನಿ ಅವರು ಕೂಡ ಆ ರೀತಿಯಾಗಿ ಹೇಳಿದ್ರು. ಇವಾಗ ನೀವು ಕೂಡ ಒಂದು ಪ್ರೊಫೆಷನ್ ಅಂದ್ರೆ ಅವ್ರು ಏನೇ ಒಂದು ಕೆಲಸ ಮಾಡ್ತಿದ್ರು ಕೂಡ ಅದಕ್ಕೆ ಅವಮಾನ ಆದಂಗೆ ಆಯ್ತಲ್ವಾ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಹೇಗೆ ನಂಬಬೇಕು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಗಿಲ್ಲಿಯವ್ರ ಹೆಸರನ್ನ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ, ಜಾನ್ವಿ ಅವರು ನಾಮಿನೇಟ್ ಮಾಡಿದ್ದಾರೆ. ಫಸ್ಟ್ ಇಲ್ಲಿ ಧ್ರುವಂತ್ ಅವ್ರ ಹೆಸರನ್ನ ತಗೊಂಡಿದ್ರು, ಇಲ್ಲಿ ಗಿಲ್ಲಿಯವ್ರ ಹೆಸರನ್ನು ಕೂಡ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ. ರಕ್ಷಿತ್ ಅವರು ಗಿಲ್ಲಿಯವ್ರ ಹೆಸರು ತಗೊಂಡಿರೋದು ಇಲ್ಲಿ ಗೊತ್ತಾಗಿದೆ. ಇನ್ನೊಬ್ರು ಯಾರ ಹೆಸರು ತಗೊಂಡಿದ್ದಾರೆ ಅಂತ ಕಾದು ನೋಡಬೇಕಿದೆ. ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ಕಂಪ್ಲೀಟ್ ಆಗಿ ನಿಮಗೆ ಏನು ಅನಿಸ್ತು, ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.